ಕಸದವ್ರು ಯಾರು ತಂದೆ? ಇಲ್ಲ, ಪ್ರತಿ ಕ್ಷಣ ಅನುಮಾನದಿಂದ ಕೊಲ್ಲೋ ಗಂಡನ ಮಧ್ಯೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಇಂಥ ಅಪವಾದ ಹೊತ್ಕೊಂಡು ಬದುಕೋದಕ್ಕಿಂತ ನಾನ್ ಸಾಯೋದೆ ಮೇಲು. ಹೌದು, ನಾನ್ ಬದುಕಬಾರ್ದು, ನಾನ್ ಸಾಯ್ಬೇಕು. ಹೌದು. ಅಯ್ಯಯ್ಯೋ, ನಿಮ್ಗೆ ಇಷ್ಟೊಂದು ಪೆಟ್ಟಾಗಿದೆಯಲ್ಲ, ತಲೆಗೆ ಕಾಗೆಲ್ಲ ಪೆಟ್ಟಾಗಿದೆ. ಯಾಕೆಲ್ಲ ಆಯ್ತು ಚಿಕ್ಕಮ್ಮ? ಡಾಕ್ಟರ್ ಏನ್ ಹೇಳಿದ್ರು ಚಿಕ್ಕಮ್ಮ? ನೋಡಮ್ಮ, ಏನು ಆಗಲ್ಲ, ಭಯ ಪಟ್ಕೋಬೇಡ್ವೆ. ಕಾಲ್ ಸ್ವಲ್ಪ ಪ್ರೆಷರ್ ಆಗಿದೆ, ಅದಕ್ಕೆ ಮಾತ್ರೆ ಕೊಟ್ಟು ಮೆಡಿಸಿನ್ ಕೊಟ್ಟು ಕಳಿಸಿದ್ದಾರೆ. ಆಪರೇಷನ್ ಮಾಡಿದ್ರೆಲ್ಲ ಸರಿ ಹೋಗುತ್ತೆ ಅಂತಾನೆ ಹೇಳಿದ್ದಾರೆ. ಅಯ್ಯೋ ಚಿಕ್ಕಪ್ಪ, ನಿಮ್ಮನ್ನ ಈ ಸ್ಥಿತಿಲಿ ನೋಡಿದ್ರೆ ನಂಗೆ ತುಂಬಾ ಭಯ ಆಗ್ತಿದೆ. ನಿಮಗೇನು ಆಗಬಾರ್ದು, ನೀವು ಚೆನ್ನಾಗಿರ್ಬೇಕು ಚಿಕ್ಕಪ್ಪ. ಲಕ್ಷ್ಮಿ, ಲಕ್ಷ್ಮಿ, ಮನಸ್ಸಿಗೆ ಆಗಿರೋ ನೋವಿಗಿಂತ ಈ ಕಾಲಿಗೆ ಬಿದ್ದಿನ ಪೆಟ್ಟು ನಾವು ಏನು ಅಲ್ಲಮ್ಮ, ಏನು ಅಲ್ಲ. ನಮ್ಮಂತ ನಿರ್ಭಾಗ್ಯವಂತರು ಈ ಭೂಮಿ ಮೇಲೆ ಬದುಕಿರ್ಬಾರ್ದು. ನಿಮ್ದಮ್ಮ ಯಾತೀನಿ, ನಿಮ್ ಬಾಯಲ್ಲಿ ಇಂಥ ಮಾತು ಬರ್ಬಾರ್ದು ಚಿಕ್ಕಪ್ಪ. ನೀವ್ ಈ ಬಂಗಾರದ ಮನುಷ್ಯ ನೋಡಿ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು ನೀವು ಧೈರ್ಯವಾಗಿದ್ದು ನಮ್ಗೆಲ್ಲ ಧೈರ್ಯ ಹೇಳ್ಬೇಕು. ನೀವೇ ಧೈರ್ಯ ಕಟ್ಬಿಟ್ರೆ ನನ್ ಕೈ ಕಾಲ ಆಡಲ್ಲ. ಅದನ್ನ ತಡ್ಕೊಳ್ಳೋ ಶಕ್ತಿ ನಿಮ್ ಮಗಳಿಗಿಲ್ಲ ಚಿಕ್ಕಪ್ಪ. ಹೌದ್ರಿ, ಹೌದ್ರಿ. ಲಕ್ಷ್ಮಿ ನಮ್ಮನೆ ಮಗಳು ಇದ್ದ ಹಾಗೆ, ಅವ್ರಿಗೆ ಈ ರೀತಿ ಎಲ್ಲ ಹೇಳಕ್ಕೆ ಹೋಗ್ಬೇಡಿ ಅಂದ್ರೆ. ನೋಡಮ್ಮ, ಇವತ್ತು ನಿಮ್ಮ ಅಣ್ಣ ಒಬ್ಬ ಇಲ್ಲ ಅಂತಿದ್ರೆ ನಿಮ್ಮ ಚಿಕ್ಕಪ್ಪನ ನನ್ನ ಜೀವಿಸದ ನೋಡಕ್ ಆಗ್ತಿರ್ಲಿಲ್ಲ. ಸರಿಯಾದ ಸಮಯಕ್ಕೆ ಬಂದು ಎಂತ ಸಹಾಯ ಮಾಡಿದ್ಯ ಅಣ್ಣ. ನೀನಿಲ್ಲ ಅಂದಿದ್ರೆ ನಮ್ಮ ಮನೆ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ. ನಿಜವಾಗ್ಲು ನೀನು ನನ್ನ ಒಡ ಹುಟ್ಟವನು ನಮ್ಮ ಅಣ್ಣ ಅಂತ ಹೇಳ್ಕೊಳಕ್ಕೆ ನಂಗೆ ಹೆಮ್ಮೆ ಅನ್ಸುತ್ತಣ್ಣ, ಹೆಮ್ಮೆ ಅನ್ಸುತ್ತೆ. ಲಕ್ಷ್ಮಿ, ಇದು ಸಾಯನ? ಇದು ಏನ್ ಹೇಳ್ತಿದ್ಯಮ್ಮ ನೀನು? ಇದು ಸಾಯನ? ಇದು ನನ್ನ ಕರ್ತವ್ಯನಮ್ಮ. ಅವ್ರಿಗೆಲ್ಲ ಮಾಡಿದ ಸಮಯಕ್ಕೆ ಸರಿಯಾಗಿ ನನ್ನನ್ನ ದೇವರ ಅಲ್ಲಿಗೆ ಕಳಿಸಿದ್ದ ಅಂತ ಕಾಣ್ತಾ ಇದೆ. ಅವರು ರಾಮಣ್ಣ ನಮ್ಮ ಮನೆಯ ದೇವರು. ನಾವು ಬಡವರು ಅಂತ ಗೊತ್ತಿದ್ರು ಈ ಮಾನವಂತರ ಮನೆಗೆ ಸೊಸೆಯಾಗಿ ಮಾಡಿದವರು, ಮಾನವೀಯತೆಯನ್ನೇ ಮರ್ತವ್ರು. ನಿನ್ನ ತಂಗಿ ಈ ಮನೆಯ ಮಾಣಿಕ್ಯ, ಈ ಬಾಯ್ದ ಮನೆಗೆ ತಕ್ಕ ಸೊಸೆ. ಅದು ಅಲ್ಲದೆ ಈ ದಿವಸ ನನ್ನ ಪ್ರಾಣಾಪಾಯದಿಂದ ಕಾಪಾಡಿ ನನಗೆ ಮರುಜೀವನ ಕೊಟ್ಟ ಪುಣ್ಯಾತ್ಮ ನೀವು. ಹಾಗೆಲ್ಲ ಮಾತಾಡಬೇಡಿ. ನಾನು ಯಾವತ್ತಿದ್ರು ನಿಮ್ಮ ಸೇವಕನೇ. ಲಕ್ಷ್ಮಿ, ಸಮಯಕ್ಕೆ ಸರಿಯಾಗಿ ಅವ್ರು ಯೋಚನೆ ವಿಚಾರಿಸಬೇಕಾದದ್ದು ನಿನ್ನ ಕರ್ತವ್ಯ ಏನಮ್ಮ. ಆಕಾಶ್, ಲಕ್ಷ್ಮಿ, ನಿಮ್ಮಿಬ್ರಲ್ಲೂ ಒಂದೇ ಭಾವನೆಗಳು. ನಿಮ್ಮಿಬ್ರು ಯಾವ್ದೆತ್ತ ತಾಯಿ ಎತ್ಲೋ ಏನೋ. ಆದ್ರೆ ಇವತ್ತಿನ ನನ್ನ ಅರಿಶಿಣ, ನನ್ನ ಕುಂಕುಮ, ನನ್ನ ಮಾಂಗಲ್ಯ ಭಾಗ್ಯ ನಿಮ್ಮಿಂದ ಉಳಿದಿದೆ. ಅಕ್ಕ, ಯಾಕಕ್ಕ ಇಷ್ಟೊಂದು ಫೀಲ್ ಆಗ್ತಾ ಇದ್ದೀರಾ? ಲಕ್ಷ್ಮಿ ನನ್ನ ತಂಗಿ ಆದ್ರೆ ನೀನೇ ನನ್ನ ಪಾಲಿನ ಅಕ್ಕ ಕಣಕ್ಕ. ರಾಮಣ್ಣನ ಕರ್ಕೊಂಡೋಗಿ ಮಲಗಿಸಿ ಮಿಕ್ಕದ ವಿಷಯನ ಆಮೇಲೆ ಮಾತಾಡೋಣ. ಸತ್ಯಕ್ಕಾಗಿ ಹೋರಾಡುವ ಜನರ ಬಾಯಿಗೆ ಬೀಗವ ಹಾಕಿರುವೆ. ಒಲವಿನ ಮೊಗ್ಗು ಅರಳುವಾಗಲೇ ಬಿರುಗಾಳಿಯನೆ ಬೀಸಿರುವೆ. ಪ್ರೀತಿ ಪ್ರೇಮವೇ ಇಲ್ಲವಾಗಿದೆ ನಿನ್ನ ಕಥೆಯಲ್ಲಿ.